ಎಂಪರ್ನೆಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅವರ ಊರ್ಜವನ್ನ ಭೂಮಿಗೆ ಹಾಕಿದ್ವಿ. ಇದಕ್ಕೆ 20 ಗ್ರಾಮ್ ಒಂದು ಸಸಿಗೆ. ಹಾಗೇನೆ ಅಪ್ಟೆಕ್ ಮತ್ತೆ ಸಿವಿಟಲ್ ಮಿಕ್ಸ್ ಮಾಡಿ 1 ಲೀಟರ್ ಅಂತ ನೀರಿಗೆ ಒಯ್ದಿರುವಂತದ್ದು. ಇನ್ನು ಬಯರ್ ಹೆಚ್ಚು ಆಕ್ಟಿವೇಟರ್ ಈಗ ರೀಸೆಂಟ್ ಕೊಡ್ಬೇಕು. ಅದಕ್ಕೆ ಮೇಲೆ ಏನಾಗಿತ್ತು ಅಂತ ಇದು ಸುಳಿ ತುಂಬಾನೇ ಕುಳ್ಳದಾಗ ಬರ್ತಾ ಇತ್ತು, ಹಸಿರಿರ್ಲಿಲ್ಲ, ಈ ತರ ಹಸಿರಿರ್ಲಿಲ್ಲ. ಯಾವಾಗ ಊರ್ಜಾ ಮತ್ತು ಈ ಸಿವಿಟಲ್ ಅಂಡ್ ಅಪ್ಟೆಕ್ ಕೊಟ್ಟಿದ್ವು ಅದರ ನಂತರ ಹಸಿರು ತುಂಬಾ ಬಂತು, ಮತ್ತೆ ಗರಿಗಳು ಬಿಚ್ಚಿ ಬರ್ತಾ ಇದೆ, ಎತ್ತರವಾಗಿ ಬರ್ತಾ ಇದೆ. ಈಗ ನಾವು ಅಬ್ಸರ್ವ್ ಮಾಡಬಹುದು, ಅದ್ರ ಕೆಳಗಡೆ ಗರಿನ ಅಬ್ಸರ್ವ್ ಮಾಡಬಹುದು, ಉಳ್ಳ ಇರುವಂತ ಗರಿಗಳನ್ನ ಎಲ್ಲ ಅಬ್ಸರ್ವ್ ಮಾಡಬಹುದು. ಊರ್ಜಾದ ಏನಿರುತ್ತೆ ಅಂತ ಅದರ ಕೆಲಸ ಆಗುತ್ತೆ ಆಕ್ಚುಲಿ. ಅದರಲ್ಲಿ ಕೊಟ್ಟಿರೋ ಪ್ರಕಾರ ಮಣ್ಣಿನ pH ಅನ್ನ ಸರಿಪಡಿಸ್ತದೆ ಅಂತ ಹೇಳಿದ್ದಾರೆ. ಜೊತೆಲಿ ಹಾಗೇನೆ ಅದ್ರೊಳಗಡೆ ಏನು ನಾವು ಮೈಕ್ರೋ ಅಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಡೆವಲಪ್ ಆಗುವಂತದ್ದು, ಹಾಗೆ ಸಾವಯವ ಇಂಗಾಲ ಇರುತ್ತೆ ಅನ್ನುವಂಥದ್ದು. ಜೊತೆಯಲ್ಲಿ ನಮ್ಮ ಮಣ್ಣಿನಲ್ಲಿ ಅಂದ್ರೆ ನೀರಿನ ಅಂಶ ಹಿಡಿದಿಡುವಂತ ಶಕ್ತಿ ಇದೆ. ಮಣ್ಣಿನ ಜೈವಿಕ ಮತ್ತು ಬೌದ್ಧಿಕ ಶಕ್ತಿಗಳು ಇದರಲ್ಲಿ ಇದೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಇದು ನನಗೀಗ ಪ್ರತ್ಯಕ್ಷವಾಗಿ ನಾನು ನೋಡ್ತಾ ಇದ್ದೀನಿ. ಇದನ್ನ 20 ಗ್ರಾಮ್ ಹಾಕಿದ್ದೀರಾ? 20 ಗ್ರಾಮ್. ಇದು ನಮ್ದೀಗ ಎರಡು ವರ್ಷ ಆಯ್ತು. ಆಮೇಲೆ ಏನ್ ಹಾಕಿರಿ ಊರ್ಜಾ ಬಿಟ್ಟಾದ್ಮೇಲೆ? ಅಪ್ಟೆಕ್ ಅಂಡ್ ಸಿವಿಟಲ್. ಅಪ್ಟೆಕ್ ಮೀನ್ಸ್ ಅದರಲ್ಲಿ NPK ಗುಣಗಳು ಅಂತ ಹೇಳಿದ್ದಾರೆ, ಜೀವಾಣುಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳುವಂಥದ್ದು. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂದ್ರೆ ಅಜಿಟೋ ಬ್ಯಾಕ್ಟೀರಿಯಾ, ಸಾಲಿಬಲ್ ಬ್ಯಾಕ್ಟೀರಿಯಾ ಅಂಡ್ ಮೊಬಲಿಸಮ್ ಬ್ಯಾಕ್ಟೀರಿಯಾ. ಮತ್ತೆ ಸಿವಿಟಲ್ ಬಂದ್ಬಿಟ್ಟು ವೈಟ್ ರೂಟ್ಸ್ ಡೆವಲಪ್ ಆಗುವಂತ ಅದೆಲ್ಲದೂ ಕೂಡ ನನಗೆ ಆಗ್ತಾ ಇದೆ ಅನ್ನೋದು ಇದರಲ್ಲಿ ಕಂಡು ಬರ್ತಾ ಇದೆ. ಸೂಪರ್.